ಅರೆಸ್ಟ್ ಆಗಿದ್ದ ನಾವು ಇಷ್ಟು ಬೇಗ ಅದ್ ಹೇಗೆ ರಿಲೀಸ್ ಆಗಿ ಬಂದ್ವಿ ಅಂತ ಯೋಚನೆ ಮಾಡ್ತಾ ಇದೀಯಾ ಅಲ್ಲ? ಏ ಟ್ವಿಂಕಲ್ ಟ್ವಿಂಕಲ್ ಲವ್ಲಿ ಸ್ಟಾರ್, ನಮ್ಗೆ ಪ್ಯೂನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರ್ಗೂ ಇನ್ಫ್ಲೂಯೆನ್ಸ್ ಇದೆ ಕಣೆ. ನಮ್ಮಿಬ್ಬರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಂವಿಧಾನನೇ ತಿದ್ದುಪಡಿ ಮಾಡ್ಬಿಡ್ತಾರೆ. ನಿನ್ನಂತ ಖಾಲಿ ದೋಸೆನ ಮಸಾಲ ದೋಸೆ ಮಾಡ್ಬಿಡ್ತಾರೆ. ಇಂಗ್ಲಿಷ್ನವರು ಇಂಡಿಯಾಗ್ ಸ್ವಾತಂತ್ರ್ಯ ಕೊಟ್ಟು ಹೋಗಿರ್ಬೋದು, ಆದ್ರೆ ನಾವಿನ್ನು ಈ ಊರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಕೊಡೋದು ಇಲ್ಲ. ಕೊಡ್ಸೋಕ್ ಬಂದಿರೋ ನಿನ್ನ ಸುಮ್ನೆ ಬಿಡೋದೂ ಇಲ್ಲ. ನಮ್ ಲಾ ಅಂಡ್ ಆರ್ಡರ್ ಪ್ರಕಾರ ಕೊಡೋ ಶಿಕ್ಷೆ ಅಪರಾಧಿ ಆಗಿರೋ ನೀನು ದ್ರೌಪದಿ ಆದ್ರೆ ನಾನೇ ದುಶ್ಯಾಸನ. ಸೀರೆ ಜೊತೆಗೆ ಹಾಯ್ ಸೌಭಾಗ್ಯ, ಯಾವಾಗ ಬಂದ್ಯೆ? ಬೆಳಗ್ಗೆನೆ ಬಂದೆ ಕಣೆ. ಬೈ ದ ಬೈ, ಮೀಟ್ ಮೈ ಫ್ರೆಂಡ್ ಸುಶೀಲಾ. ನಮಸ್ಕಾರ. ಹಾ, ಏನೇ ಹೇಗ್ ನಡೀತಾ ಇದೆ ನಿನ್ ಮೇಡಮ್ ಕೆಲಸ? ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಕಣೆ. ಯಾಕೆ? ಅರ್ಜೆಂಟ್ ಆಗಿ ಈ ಜಿಲ್ಲಾ SP ಅಂದ್ರೆ ನಿಮ್ಮ ಅಣ್ಣ ಶ್ರೀಧರ್ ಅವ್ರನ್ನ ಭೇಟಿ ಮಾಡಿ ವಿಷಯ ತಿಳಿಸ್ಬೇಕು. ಯಾವ ವಿಷಯನೇ? ಉಗ್ರಪ್ಪ ಭೂತಪ್ಪ ಅನ್ನೋ ರಾಕ್ಷಸರ ದೆಸೆಯಿಂದ ಇಡೀ ಊರೇ ಅವ್ರಿಗೆ ಗಡಗಡ ಅಂತ ನಡೀತಿದೆ. ಎಷ್ಟೋ ಜನ ತಮ್ಮ ಹೆಂಡತಿ ಮಕ್ಕಳ ಮಾನ್ಭಂಗ ನಡೀತಿದ್ರು ಪ್ರತಿಭಟಿಸೋ ಶಕ್ತಿನ ಕಳ್ಕೊಂಡಿದ್ದಾರೆ. ಎಷ್ಟೋ ಹೆಣ್ಮಕ್ಳು ತಮ್ಮ ತಂದೆ ತಾಯಿ ಜೀವನ ಕಾಪಾಡೋದಿಕ್ಕೆ ತಮ್ಮ ಶೀಲಾನೇ ಬಲಿ ಕೊಡ್ತಿದ್ದಾರೆ. ಇದಕ್ಕೆ ಉದಾಹರಣೆ ಈ ಸುಶೀಲಾ. ಓ ಮೈ ಗಾಡ್, ನಡಿ ಈಗ್ಲೇ ನಮ್ಮಣ್ಣನ ಆಫೀಸ್ಗೆ ಹೋಗೋಣ. ನೀ ಬಾರಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಂಡ. ನಾನೇನಣ್ಣ ತಪ್ಪು ಮಾಡ್ದೆ? ಆ ಮಲಗುವ ಮೇಡಮ್ ಒಂದಪ್ಪ ಅಲ್ಲ ಅಂತ 2 ದಪ್ಪ ಕೈ ಸಿಕ್ಕಿದ್ರು ಕೈ ಕಾಲಾಡಿಸ್ತೆ ಹಂಗೆ ಬಿಟ್ಬಿಟ್ಟು ಎಲ್ಲ. ನಿಮ್ಮಿಬ್ರದಾದ್ಮೇಲೆ ನಾನು ಪೈಸೆ ಸರಿಯಾಗಿ ಕಾಲ ತಲ. ನನ್ ಸರ್ವಿಸ್ ಎಲ್ಲ ಬರೀ ನಿಮ್ ಕಾಲ್ ಹೊತ್ತದ್ರಲ್ಲೇ ಆಗೋಯ್ತು. ಮಿಸ್ಟರ್ ಉಗ್ರಪ್ಪ ಸರ್, ಯಾರಲ್ಲ ಇವನು? ನಮ್ ಜಿಲ್ಲೆಗೆ ಹೊಸದಾಗಿ ಬಂದ್ರು SP. ಹೌದಾ? ಶರಣು. ಕೆಲಸಕ್ಕೆ ಸೇರಿ 20 ವರ್ಷ ಆದ್ರೂ ಯಾವ ಊರಿಗೂ ಟ್ರಾನ್ಸ್ಫರ್ ತಗೊಳ್ಳದೆ ಇದೇ ಊರಿನಲ್ಲಿ ಯಾಕಿದ್ಯಾ ಅಂತ ನನಗೆ ಇವತ್ತು ಅರ್ಥ ಆಯ್ತು. ಅಧಿಕಾರ ಅನ್ನೋದನ್ನ ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ನ ಡೈನಿಂಗ್ ಹಾಲ್ ಮಾಡ್ಕೊಂಡು ದರ್ಬಾರ್ ಮಾಡ್ತಾ ಇರೋ ನೀನು ನಿಮ್ಮಣ್ಣ ಎಂಥ ಕ್ರಿಮಿನಲ್ಸ್ ಅಂತ ನನಗ್ ಗೊತ್ತಾಗಿದೆ. ಗೊತ್ತಾದ್ರೆ ಏನ್ ಲಾ ಮಾಡ್ತೀಯೋ? ಮಿಸ್ಟರ್ ಶ್ರೀಧರ್, ಜೀವದ ಆಸೆ ಬಿಟ್ಟು ಗಡಿ ಕಾಯೋ ಮಿಲಿಟರಿ ಡ್ರೆಸ್ ಅಲ್ರಿ ನೀವು ಹಾಕಿರೋದು. ಬದುಕಾಸೆ ಇಟ್ಕೊಂಡು ಖಾದಿ ಹೇಳ್ದಂಗ್ ಕೇಳೋ ಕಾಕಿ ಕಂಡ ನೀನ್ ಹಾಕಿರೋದು. ಬೇಡ ಕಂಡ ಈ ಪೊಗರು ತೆಗೆದು ಬಿಡಪ್ಪ ಈ ಬೇಡಿನ. ಯು ಆರ್ ಆಲ್ಸೋ ಅಂಡರ್ ಅರೆಸ್ಟ್. ಅರೆಸ್ಟ್ ಆಗಿದ್ದ ನಾವು ಇಷ್ಟು ಬೇಗ ಅದ್ ಹೇಗೆ ರಿಲೀಸ್ ಆಗಿ ಬಂದ್ವಿ ಅಂತ ಯೋಚನೆ ಮಾಡ್ತಾ ಇದೀಯಾ ಅಲ್ಲ? ಏ ಟ್ವಿಂಕಲ್ ಟ್ವಿಂಕಲ್ ಲವ್ಲಿ ಸ್ಟಾರ್, ನಮ್ಗೆ ಪ್ಯೂನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರ್ಗೂ ಇನ್ಫ್ಲೂಯೆನ್ಸ್ ಇದೆ ಕಣೆ. ನಮ್ಮಿಬ್ಬರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಂವಿಧಾನನೇ ತಿದ್ದುಪಡಿ ಮಾಡ್ಬಿಡ್ತಾರೆ. ನಿನ್ನಂತ ಖಾಲಿ ದೋಸೆನ ಮಸಾಲ ದೋಸೆ ಮಾಡ್ಬಿಡ್ತಾರೆ. ಇಂಗ್ಲಿಷ್ನವರು ಇಂಡಿಯಾಗ್ ಸ್ವಾತಂತ್ರ್ಯ ಕೊಟ್ಟು ಹೋಗಿರ್ಬೋದು, ಆದ್ರೆ ನಾವಿನ್ನು ಈ ಊರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಕೊಡೋದು ಇಲ್ಲ. ಕೊಡ್ಸೋಕ್ ಬಂದಿರೋ ನಿನ್ನ ಸುಮ್ನೆ ಬಿಡೋದೂ ಇಲ್ಲ. ನಮ್ ಲಾ ಅಂಡ್ ಆರ್ಡರ್ ಪ್ರಕಾರ ಕೊಡೋ ಶಿಕ್ಷೆ ಅಪರಾಧಿ ಆಗಿರೋ ನೀನು ದ್ರೌಪದಿ ಆದ್ರೆ ನಾನೇ ದುಶ್ಯಾಸನ. ಸೀರೆ ಜೊತೆಗೆ ಶೀಲಾಪಾರ.
SP ಬೂಟ್ಸಲ್ಲಿ ಹೊಡೆದ್ರು ಕೈಯಲ್ಲಿ ಹೊಡೆದಾಗ ಆಗ್ತಿತ್ತು, ಆದ್ರೆ ಈ ಮಗ ಕೈಯಲ್ಲಿ ಹೊಡೆದ್ರು ಬೂಟ್ಸಲ್ಲಿ ಹೊಡೆದಾಗ ಆಗ್ತಿದ್ಯಲ್ಲೋ. ನಮ್ಮ ಅಪುರಾಣ ನಿಜ ಅಣ್ಣ. ಯಾವನ ಅವನು? ಅವನ್ ಯಾರು ಏನು ಅಂತ ನೀ ತಿಳ್ಕೊ, ಆದ್ರೆ ನಾನು ಮಾತ್ರ ಈ ಉಸಿರಾಡೋ ಜೀವ ಉಳಿಸ್ಕೊಂಡು ಆಮೇಲೆ ಅವನ್ ಯಾರು ಅಂತ ತಿಳ್ಕತ್ತೀನಿ. ಅಣ್ಣ ನಾನು ಬರ್ತೀನಿ. ಶಾಸ್ತ್ರಿ, ಅವರಿಬ್ರು ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಾವು ಹೋಗಿ ಅವನ್ ಕೈ ಸಿಗ ಹಾಕೊಂಡ್ಬಿಟ್ರೆ ಒಂದೇ ಸಲ ಮೇಲಕ್ಕೆ ಪಾರ್ಸಲ್ ಮಾಡ್ಬಿಡ್ತಾನೆ ಅನ್ಕೊಂಡು. ಮತ್ತೀಗ ಏನ್ ಮಾಡೋದು? ಏನಿಲ್ಲ, ಶಿವಾಯ ನಮಃ ಅಂತ ಜಾಗ ಖಾಲಿ ಮಾಡ್ಬೇಕು ಅಷ್ಟೇ. ಓಕೆ, ರೆಡಿ? ರೆಡಿ. ಇವತ್ತಿನಿಂದ ನಿನ್ನ ತಂಗಿ ಇದ್ದಾಗೆ, ಇನ್ಮೇಲೆ ನಮ್ ಜೊತೆಲೇ ಇರು, ನಮ್ಮನೇಲೇ ಇರು. ಸರಿ ಅಣ್ಣ. ಬಾ. ಅಂಕಲ್, ಸಾಕ್ಷಾತ್ ಶ್ರೀಕೃಷ್ಣಂಗ ಅವತರಿಸಿ ಬಂದ ಮಹಾಪುರುಷ ಕಣಪ್ಪ ನೀನು. ಏನಪ್ಪ ನಿನ್ನ ಹೆಸರು? ಗೋಪಿನಾಥ್ ಅಂತ ಅಜ್ಜಿ. ಅಂದ್ರೆ ನಮ್ಮ ದುರ್ಗದ ದೊಡ್ಡ ಧಣಿ ರಘುನಾಥ ರಾಯರ ಮಗ. ಧನಿ ಅವ್ರಿಗೆ, ಧನಿ ಅವ್ರಿಗೆ, ಧನಿ ಅವ್ರಿಗೆ. ನೋಡಿ, ಇವತ್ತಿನಿಂದ ನೀವು ಯಾರು ಗುಲಾಮ್ಗಿರಿನೂ ಮಾಡ್ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಇನ್ನೊಬ್ರು ಹೆದರ್ಕೊಂಡು ಬಾಳೋ ನಿಮ್ಮ ಬದುಕು ಇವತ್ತೇ ಕೊನೆ ಆಗ್ಬೇಕು. ಧನಿ